ಏನು ರೌಡಿಸಮ್ ಮಾಡ್ತೀಯಾ ನೀನು ಅಂತ ಹೇಳಿ ಯಶ್ ತಾಯಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ವಿದ್ಯಾನಗರದಲ್ಲಿ ಏನು ಸೈಟ್ ಇದೆ ಆ ವಿವಾದ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಕಾಂಪೌಂಡನ್ನು ಹೊಡೆದು ಹಾಕಿದ್ರು ಈ ಹಿಂದೆ ದೇವರಾಜ್ ಅವರು. ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನೇನು ಬಂದು ನನ್ನ ಹತ್ರ ರೌಡಿಸಮ್ ಮಾಡ್ತಾ ಇದೆಯಾ ಅಂತ ಹೇಳಿ ಬೋರ್ಡನ್ನು ಕಿತ್ತಾಕಿ ಮತ್ತೆ ಕಾಂಪೌಂಡನ್ನು ಹಾಕೋಕೆ ಮುಂದಾಗಿದ್ದಾರೆ ಯಶ್ ತಾಯಿ ಪುಷ್ಪ. ಹಾಸನ ವಿದ್ಯಾನಗರದ ಒಂದು ಸೈಟ್ ಇದೆ. ಆ ಸೈಟ್ಗೆ ಸಂಬಂಧಪಟ್ಟ ಹಾಗೆ ವಿವಾದ ಇತ್ತು. ಅದು ದೇವರಾಜ್ ಮತ್ತೆ ಯಶ್ ತಾಯಿ ಆಗಿರುವಂತಹ ಪುಷ್ಪ ಅವರ ಮಧ್ಯೆ. ಈ ಹಿಂದೆ ದೇವರಾಜು ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಕಾಂಪೌಂಡನ್ನು ಹೊಡೆದಾಕಿರ್ತಾರೆ. ಈಗ ಮತ್ತೆ ಯಶ್ ಅವರ ತಾಯಿ ಗರಂ ಆಗಿದ್ದಾರೆ. ಏನು ರೌಡಿಸಮ್ ಮಾಡಕ್ ಬರ್ತೀಯ ನನ್ನ ಮೇಲೆ ನೀನು ಅಂತ ಹೇಳಿ ಈ ಹಿಂದೆ ಏನು ಬೋರ್ಡ್ ಹಾಕಿದ್ರಲ್ಲ ಅವರು, ಅದನ್ನು ಕಿತ್ತು ಬಿಸಾಕಿ ಮತ್ತೆ ಕಾಂಪೌಂಡನ್ನು ಹಾಕೋಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪುಷ್ಪ ಅರುಣ್ ಕುಮಾರ್ ಯಶ್ ಅವರ ತಾಯಿ ನಿರ್ಮಾಪಕಿ ಕೂಡ ಆಗಿದ್ದಾರೆ. ಈಗ ಅವರು ಈ ಒಂದು ವಿವಾದ ಏನಿದೆ ಅದನ್ನು ಮತ್ತೆ ಸದಾ ಮಾತನಾಡ್ತಾ ಇದ್ದಾರೆ. ಮತ್ತೆ ನಾನು ಕಾಂಪೌಂಡ್ ಹಾಕ್ತೀನಿ ನೀನು ಕಿತ್ತಾಕಿದ್ರೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಪುಷ್ಪ ಮತ್ತು GPA ಹೋಲ್ಡರ್ ಆಗಿರುವಂತಹ ದೇವರಾಜ್ ಏನಿದ್ದಾರೆ ಅವ್ರ ಮಧ್ಯೆನೇ ಈ ಸೈಟ್ ವಿಚಾರವಾಗಿ ಗುದಾಟ ನಡೀತಾ ಇದೆ, ವಾಗ್ವಾದಗಳು ನಡೀತಾ ಇದೆ. ಬೋರ್ಡ್ ಹಾಕಿದ್ರು, ಆ ಬೋರ್ಡನ್ನು ಇವರು ಈಗ ಮತ್ತೆ ಕಿತ್ತಾಕಿ ನಾನು ಮತ್ತೆ ಕಾಂಪೌಂಡ್ ಹಾಕ್ತೀನಿ ನೀನು ಎಷ್ಟು ಸಲ ಕಿತ್ತಾಕು ಅಂತ. ವಿವಾದಿತ ಜಾಗ ಆಗಿಬಿಟ್ಟಿದೆ ಅದು. ಆ ಜಾಗದಲ್ಲಿ ಈಗ ಇವರು ಮತ್ತೆ ಕಾಂಪೌಂಡನ್ನು ಹಾಕ್ತೀನಿ ಅಂತ ಹೋಗ್ತಾ ಇದ್ದಾರೆ. ಈ ವಿಚಾರ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಹಿಂದೆ ದೇವರಾಜ್ ಅವರು ಏನಾಗಿರ್ತಾರೆ, ಪುಷ್ಪ ಹಾಕಿದಂತಹ ಒಂದು ಕಾಂಪೌಂಡನ್ನು ಕಿತ್ತಾಕಿರ್ತಾರೆ JCBಗಳನ್ನು ತೆಗೆದುಕೊಂಡು ಹೋಗಿ. ಯಾಕೆ ಅಂತಂದರೆ ನನ್ನ ಹತ್ರ ಕೋರ್ಟ್ ಆದೇಶ ಇದೆ, ಈ ಜಾಗ ನನಗೆ ಸೇರಿದ್ದು, ನಿಮ್ಮದಲ್ಲ, ನೀವು ಅಕ್ರಮವಾಗಿ ಇದನ್ನು ಬಳಸ್ಕೊಂಡಿದ್ದೀರಿ, ಕಾಂಪೌಂಡ್ ಹಾಕಿದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿ ಏಕಾಏಕಿಯಾಗಿ ಹೋಗಿ ಆದೇಶ ಇದೆ ಅಂತ ಹೇಳಿ ಕಾಂಪೌಂಡನ್ನು ಹೊಡೆದಾಕಿರ್ತಾರೆ. ಈ ವಿಚಾರವಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ದೇವರಾಜ್ ವಿರುದ್ಧ ಯಶ್ ಅವರ ತಾಯಿ ಆಕ್ರೋಶವನ್ನು ಹೊರಗಾಕ್ತಾ ಇದ್ದಾರೆ. ನಾನು ಈ ಜಾಗವನ್ನು, ಈ ಸೈಟನ್ನು 6 ವರ್ಷದ ಹಿಂದೆಯೇ ತಗೊಂಡಿದ್ದೆ, ಖರೀದಿ ಮಾಡಿದ್ದೆ ಅಂತ ಪುಷ್ಪ ಅವರು ಹೇಳ್ತಾರೆ. ಇದೇ ಕಾರಣಕ್ಕೆ ನಾನು ಕಾಂಪೌಂಡ್ ಹಾಕಿದ್ದೀನಿ, ನಾನು ತಗೊಂಡಿದ್ದೀನಿ ಸ್ವಾಮಿ ದುಡ್ಡು ಕೊಟ್ಟು 6 ವರ್ಷದಿಂದ, ಅದಕ್ಕೆ ನಾನು ಕಾಂಪೌಂಡ್ ಹಾಕಿದ್ದೀನಿ, ಅದನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಅಂತ ಅವ್ರ ವಾದ. ದೇವರಾಜ್ ಅವ್ರದ್ದು ಇಲ್ಲ, ಇದು ನನ್ನ ಜಾಗ ಅಂತ ಅವರು, ನನ್ನ ಜಾಗ ಇದೆ ಅಂತ ಹೇಳಿ ಅವರು JCBಗಳನ್ನ ಎಲ್ಲ ಕರ್ಕೊಂಡು ಬಂದು ಹೊಡೆದಾಕಿರ್ತಾರೆ. ತಂತಿ ಬೇಲಿ ಕೂಡ ಹಾಕಿರ್ತಾರೆ ಆ ಜಾಗಕ್ಕೆ. ಈಗ ಪುಷ್ಪವ್ವ ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲ ಇದು ನನ್ನದೇ ಜಾಗ, ನೀನು ಯಾರು ಕೇಳೋಕೆ, ನೀನು ಬುಲ್ಡೋಸರ್ ಕರ್ಕೊಂಬಂದು JCBಗಳನ್ನು ಕರ್ಕೊಂಡು ಬಂದು ಕಾಂಪೌಂಡ್ ಕಿತ್ತಾಕಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ, ರೌಡಿಸಮ್ ನಡೆಸ್ತಾ ಇದೆ, ಏನು ಮಾಡ್ತೀಯಾ ಮಾಡ್ಕೊ, ನಾನು ಮತ್ತೆ ಕಾಂಪೌಂಡ್ ಹಾಕ್ತೀನಿ ಅಂತ ಸಿಡಿದು ನಿಂತಿದ್ದಾರೆ. ದೇವರಾಜ್ ಅವರು ಕಾನೂನಿನ ರೀತಿಯಾಗಿ ನಾನು ಹೋರಾಟ ಮಾಡ್ತೀನಿ ಅನ್ನೋ ನಿರ್ಧಾರದಲ್ಲಿದ್ದಾರೆ. ಈ ಹಿಂದೆ ಕೂಡ ಅವರು ನನಗೆ ಕೋರ್ಟ್ ಆದೇಶ ಇದೆ ಅಂತಲೇ ಬಂದಿದ್ದು, ಅವರೇನು ಬೇರೆ ರೀತಿಯಾಗಿ ಏನು ಬಂದಿರಲಿಲ್ಲ, ದೌರ್ಜನ್ಯ ಮಾಡೋ ರೀತಿ. ಕೋರ್ಟ್ ಪ್ರತಿಯನ್ನು ತೋರಿಸಿ ನನ್ನ ಹತ್ರ ಕೋರ್ಟ್ ಆದೇಶ ಇದೆ, ಅದಕ್ಕೆ ನಾನು ಕಾಂಪೌಂಡನ್ನು ಹೊಡೆದಾಕ್ತೀನಿ ಅಂತ ಹೇಳಿ ಬಂದಿದ್ದರು, ಹೊಡೆದಾಕಿದ್ರು ಕೂಡ. ಪುಷ್ಪ ಅವರಿಗೆ ಇದೊಂದು ರೀತಿಯ ಮುಖಭಂಗ ಆಗಿತ್ತು, ಬೇಜಾರಾಗಿತ್ತು, ನೋವಿತ್ತು. ಈಗ ರೊಚ್ಚಿಗೆದ್ದು ಮತ್ತೆ ನಾನು ಕಾಂಪೌಂಡ್ ಹಾಕ್ತೀನಿ, ನೀನೇನು ಮಾಡ್ತೀಯ ಮಾಡ್ಕೋ, ನನ್ನ ಹತ್ರ ಈ ರೌಡಿಸಮ್ ಎಲ್ಲ ನಡೆಯಲ್ಲ ಅಂತ ಸವಾಲಾಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.